ಚೀಸ್ ಗಾರ್ಲಿಕ್ ಎಗ್ ಪಾವ್ ಇವತ್ತಿನ ಸ್ಪೆಷಲ್. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ರಿಷಿಸ್ ವರ್ಲ್ಡ್. ಮೊದಲು ಒಂದು 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 8ರಿಂದ 10 ಕುಂಟ್ರು ಮೆಣಸಿನ್ಕಾಯಿ ಇವನ್ ತಗೊಂಡು ಚಂದಂಗೆ ತೊಳೆದು ಬಿಸಿ ನೀರು ಹಾಕ್ಕೊಂಡು 30 ನಿಮಿಷ ಚಂದಂಗೆ ನೆನೆಸ್ಕೋಬೇಕು. ಈಗ ನೆಂದಿರೋಂಥ ಮೆಣಸಿನ್ಕಾಯಿನ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು, ನೋಡ್ರಿ ನಿಮ್ಮ ಖಾರ ಅನ್ಸಿದ್ರೆ ಕೈಗೆ ಬೇಕಾದ್ರೆ ಗ್ಲೌಸ್ ಹಾಕೋರಿ. ಈ ಮೆಣಸಿನ್ಕಾಯಿನೆಲ್ಲ ಮಿಕ್ಸರ್ಗೆ ಹಾಕ್ಕೊಂಡು ಒಂದು 20ರಿಂದ 25 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡು ಚಂದಂಗೆ ನುಣ್ಣಾಗುವಂಗೆ ಬೀಸ್ಕೋಬೇಕು. ನೋಡ್ರಿ ಈ ರೀತಿ ಪೇಸ್ಟ್ ಆಗಲಿ. ಒಂದು ಬಾಣಲಿಗೆ 8ರಿಂದ 10 ಟೇಬಲ್ ಸ್ಪೂನ್ ಆಗೋಷ್ಟು ಕುಸುಬೆ ಎಣ್ಣೆ ಹಾಕ್ಕೊಂಡಿವಿ. ನೀವು ಬೇಕಾದ್ರೆ ಯಾವ ಅಡಿಗೆ ಎಣ್ಣೆ ಯೂಸ್ ಮಾಡಿದ್ರು ನಡೀತೈತಿ. ಈಗ 1 ಟೀ ಚಮಚ ಆಗೋಷ್ಟು ಜೀರಿಗೆ, ಚಟಪಟ ಅಂದಮೇಲೆ ನಾವು ರುಬ್ಕೊಂಡಿರೋದನ್ನ ಪೇಸ್ಟ್ನ ಹಾಕ್ಕೊಂಡು ಒಂದು 10 ನಿಮಿಷ ಸಣ್ಣ ಉರಿ ಒಳಗೆ ಎಣ್ಣೆ ಬಿಡೋವರೆಗೂ ಚೆಂದಂಗೆ ಬಾಡಿಸ್ಕೋಬೇಕು. ಉರಿ ಸಣ್ಣ ಇರಲಿ, ಇಲ್ಲಿ ಅದರ ತಳ ಹಿಡಿಯುತ್ತೆ. ಈಗ ಅದಕ್ಕೆ 1 ಟೀ ಚಮಚ ಆಗೋಷ್ಟು ಕಾಲ ನಮಕ್, ಅರ್ಧ ಟೀ ಚಮಚ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಈ ರೀತಿ ಬಾಡಿಸ್ಕೊಂಡು 1 ದೊಡ್ಡ ಟೀ ಚಮಚ ಆಗೋಷ್ಟು ಪಾವ್ ಭಾಜಿ ಮಸಾಲ ಇದನ್ನು ಹಾಕಿ ಮತ್ತೊಮ್ಮೆ ಕಲಸಿ, ಎರಡು ಟೀ ಚಮಚ ಆಗುವಷ್ಟು ವಿನಿಗರ್ ಹಾಕೋಬೇಕು. ವಿನಿಗರ್ ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಬಾಡಿಸ್ಕೊಂಡು ಅದಕ್ಕೆ 1 ಟೀ ಚಮಚ ಆಗುವಷ್ಟು ಉಪ್ಪು, 1 ದೊಡ್ಡ ಟೀ ಚಮಚ ಆಗುವಷ್ಟು ಸಕ್ಕರೆ ಹಾಕೋಬೇಕು. ಸಕ್ಕರೆ ಹಾಕಿ ಚೆನ್ನಾಗಿ ಬಾಡಿಸಿ ಅದನ್ನ ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಕೋಬೇಕು. ಇದನ್ನು ನೀವು ಮೋಮೋಸ್ ಚಟ್ನಿಯಾಗೂ ಯೂಸ್ ಮಾಡ್ಕೋಬಹುದು. ಈಗ ಒಂದು ಪ್ಯಾನಿಗೆ ಸ್ವಲ್ಪ ಬೆಣ್ಣೆ, ಆಮೇಲೆ ಬೇಯಿಸಿಟ್ಕೊಂಡಿರೋಂಥ ಚಟ್ನಿ, ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ, ನಾವೀಗ ಎಗ್ಗನ್ನ ಬೇಯಿಸಿ ಅದನ್ನು ಅರ್ಧ ಭಾಗ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ಇನ್ನೊಂದು ಸ್ವಲ್ಪ ಬೆಣ್ಣೆ, ಇನ್ನೊಂದಿಷ್ಟು ಖಾರದ ಚಟ್ನಿ ಹಾಕ್ಕೊಂಡು ಎತ್ತಿಟ್ಕೋಬೇಕು. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೋರಿ. ಈಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೊಂದಿಷ್ಟು ಖಾರ ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಕಲಸಿ ಅದಕ್ಕೆ ನಡುವ ಕಟ್ ಮಾಡಿರೋಂಥ ಪಾವ್ ಹಾಕ್ಕೊಂಡು 2 ಕಡೆ ಚಂದಂಗ ಬೇಯಿಸ್ಕೋಬೇಕು. ಅದಕ್ಕೆ ಮೇಲೆ ಚೀಸ್ ಸ್ಲೈಸ್ ಹಾಕೋಬೇಕು. ಹಾಕಿ ಈಗ ಥಳಿಸಿಟ್ಕೊಂಡಿರೋಂಥ ಎಗ್ ಹಾಕೋಬೇಕು. ಅದಕ್ಕೆ ಮೇಲೆ ಸಣ್ಣಗ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ನಿಂಬೆ ರಸ ಹಾಕಿದ್ರೆ ಚೀಸ್ ಗಾರ್ಲಿಕ್ ಎಗ್ ಪಾವ್ ರೆಡಿ. ಪ್ಲೀಸ್ ಲೈಕ್, ಶೇರ್, ಫಾಲೋ. ಥ್ಯಾಂಕ್ ಯು.